ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಆರಾಧ್ಯ ದೇವತೆಗಳಾದ ಶ್ರೀ ಮಹಾಲಕ್ಷ್ಮಿ ಹಾಗೂ ಭಗವತಿ ತಾಯಿಯ ಪಾದಗಳಿಗೆ ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸಿ ಹಾಗೂ ಎಲ್ಲ ನನ್ನ ತಾಯಿಯರಲ್ಲಿ ಮತ್ತು ಚಿಕ್ಕ ಮತ್ತು ಮಕ್ಕಳಲ್ಲಿ ಕೂಡ ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸಿ ಇವತ್ತು ನಾವು ಬಂದಿರೋ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಬಸವಣ್ಣವ್ರು ಹೇಳ್ತಾರೆ. ಏನು ಹೇಳ್ತಾರಪ್ಪ ಅಂತ ಹೇಳಿದ್ರ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅನುಭೋಗಿ ಅನ್ನಬೇಕು, ನುಡಿ ಒಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಬೆಳೆಯುವುದಯ್ಯ. ಅದಕ್ಕೆ ಎಲ್ಲ ಪುಣ್ಯಾತ್ಮರಲ್ಲಿ ಶಿಕ್ಷಕರಲ್ಲಿ ನಾವು ತಿಳಿಸುವುದೇನಪ್ಪ ಅಂತ ಹೇಳಿದ್ರ ಒಂದಿಷ್ಟು ನಮ್ಮಲ್ಲಿ ಕೈಲಾದಷ್ಟು ನಾವು ಏನಾದ್ರೂ ಒಂದಿಷ್ಟು ನಮಗ ಆ ಭಗವಂತ ಇಷ್ಟು ಕೊಟ್ಟಿರ್ತಾನೆ. ಎಲ್ಲಾ ಕೊಡಿ ಅಂತ ನಾವು ಹೇಳೋದಿಲ್ಲ. ನಾವು ನಮ್ಮ ಕೈಲಾದಷ್ಟು ಒಂದಿಷ್ಟು ನಾವು ಏನಾದ್ರೂ ಸಹಾಯ ಮಾಡಿದ್ದೇ ಆಗಿದ್ರ ನಮಗೂ ಕೂಡ ಆ ಭಗವಂತ ಸದಾಕಾಲ ನಮಗ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತನ್ನ ಕೊಟ್ಟು ಕಾಪಾಡ್ತಾನೆ. ಮತ್ತು ಈ ಮುದ್ದು ಮಕ್ಕಳಿಗೆ ಆಸರೆ ಆಗಿರುವಂತ ಎಲ್ಲ ಟೀಚರ್ಸ್ಗಳಿಗೆ ಮತ್ತು ಸರ್ಗಳಿಗೆ ಎಲ್ಲರಿಗೂ ನನ್ನ ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸಿ ನನ್ನ ಒಂದೆರಡು ನುಡಿಗಳಿಗೆ ಮುಂದುವರಿಯುತ್ತೇನೆ.
ಆಯ್ತು ನೀವ್ಯಾಕೆ ಏನು ಮಾಡೋದ್ರಿ ಹಾಂ ಹಂಗೆ ಇಡೋದು ಈ ಕಡೆ ನೋಡ್ರಿ ಎಲ್ಲರೂ ಎಲ್ಲ ಮೇಡಮ್ ಈ ಕಡೆ ನೋಡ್ರಿ ರಾಮಣ್ಣ ಮಹಾರಾಜರು ದೇವಸ್ಥಾನದ ಧರ್ಮಾಧಿಕಾರಿಗಳಿಗೆ ನಮ್ಮ ಮಹಿಳಾ ಕಲ್ಯಾಣ ಸಂಸ್ಥೆ ಕಿರಣ್ ಚೌಗ್ಲಾ ಸರ್ ಅವರು ಹೂಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತವನ್ನು ಕೇಳಬೇಕೆಂದು ಹಲವು ಮಾತೆಯನು ಶ್ರೀ ಗುರುವೇ, ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದಿ ಶಿವಶರಣರನ್ನ ಎನ್ನ ಅನುಮನದಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರುವಂಥ ಪತ್ತಾರ್ ಸರ್ ಅವರಿಗೂ ಮತ್ತು ಚಾನಲ್ ಸಾಹೇಬರಿಗೂ ಮತ್ತು ಇನ್ನು ಚೋಗ್ಲಾ ಸಾಹೇಬರಿಗೂ ಕೂಡ ನನ್ನ ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸಿ ಈ ಸೇವೆಯನ್ನು ಮಾಡ್ತಿರುವಂಥ ಎಲ್ಲ ಈ ಟೀಚರ್ಸ್ಗೂ ಮತ್ತು ಶಿಕ್ಷಕರಿಗೂ ನನ್ನ ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸ್ತೇನೆ. ಯಾಕಪ್ಪ ಅಂತ ಹೇಳಿದ್ರೆ ಎಷ್ಟೋ ಮನೆಗಳಲ್ಲಿ ಸಮಸ್ಯೆಗಳಿಂದ ಹೌದಿಲ್ರಿ, ಸಮಸ್ಯೆಗಳಿಂದ ಏನೋ ಒಂದು ತೊಂದರೆಗಳಿಂದ ಬಂದ ಎಷ್ಟೋ ಕಷ್ಟದಲ್ಲಿರ್ತಾರ. ಅಂಥ ಟೈಮ್ದೊಳಗೆ ಒಂದು ಆಶ್ರಯನ ನೀಡೋದು ಭಾಳ ಅಂದ್ರೆ ಭಾಳ ಮುಖ್ಯವಾದ ವಿಚಾರ. ಒಂದು ಸಣ್ಣ ಮಗು ಇರ್ತದ, ಆ ಸಣ್ಣ ಮಗುವಿನ ಕೈ ಒಳಗೊಂದು 100ರ ನೋಟನ್ನ ಕೊಟ್ಟು ನೋಡ್ರಿ, ಆ ಮಗು ಏನ್ ಮಾಡ್ತದ, ಆ ಮಗುವಿಗೆ ಏನ್ ಗೊತ್ತಾಗ್ತದ ಹೌದಿಲ್ರಿ? ಆ ಮಗು ಏನ್ ಮಾಡ್ತದ, ಆ 100ರ ನೋಟನ್ನ ತಗೊಂಡು ಹಿಂಗ ಆಟ ಆಡ್ತಕ್ಕತ್ತದ. ಆ ಆಟ ಆಡಿಸುವಂತ ಮಗುವಿಗೆ ಆ 100ರ ನೋಟ್ ಹೇಳ್ತದ, ಅಲ್ಲ ಮಗು, ನನ್ನ ಮಹತ್ವ ನಿನಗೆ ಗೊತ್ತಿಲ್ಲ. ಅಲ್ಲಪ್ಪ, ನನ್ನ ಮಹತ್ವ ನಿನಗೆ ಗೊತ್ತಿಲ್ಲ. ನಾಳೆ ನೀನು ಬೆಳೆದು ದೊಡ್ಡವನಾಗು, ಅವಾಗ ನಾನು ನಿನ್ನನ್ನ ಆಟ ಆಡ್ತೀನಿ ಅಂತ ಹೇಳ್ತದ 100 ನೋಟ್. ಅದಕ್ಕ ಈ ಜೀವನ ಅಂದಷ್ಟು ಸುಲಭವಾಗಿರುವುದಿಲ್ಲ. ಇಲ್ಲಿ ಇದ್ದಂಗಿರ್ಬೇಕು ಮತ್ತು ಇಲ್ಲದಂಗಿರ್ಬೇಕು. ಅವ ಒಂದು ದಿನ ಯಾವಾಗ ಕರಿತ ನೋಡು, ನಾವು ಅವಾಗ ಒಂದು ದಿನ ಎದ್ದು ಹೋಗಂಗಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕ ಆ ಭಗವಂತ ನಮಗ ಯಾವುದೇ ಒಂದು ರೀತಿಯಲ್ಲಿ ಈ ಸರ್ಗಳ ಆಶೀರ್ವಾದದಿಂದಾಗಲಿ, ಒಂದು ಆಶ್ರಯದಲ್ಲಿ ಆಗಲಿ, ಒಂದು ಆ ಭಗವಂತ ನಮಗೆ ಆಶ್ರಯನ ಕೊಟ್ಟಿದ್ದನು. ಹಿಂಗ ಎಲ್ಲರಿಗೂ, ಮುದ್ದು ಮಕ್ಕಳಿಗೂ ಮತ್ತು ಹಿರಿಯರಿಗೂ ಮತ್ತು ಎಲ್ಲರಿಗೂ ಶ್ರೀ ಮಹಾಲಕ್ಷ್ಮಿ ಮತ್ತು ಕೊರವಂಜಿ ತಾಯಿ ಆಶೀರ್ವಾದ ಸದಾಕಾಲ ಇವ್ರ ಮೇಲೆ ಇರಲಿ ಅಂತ ನನ್ನ ಒಂದೆರಡು ನುಡಿಗಳು. ಬರೋ ಹೊರಪಿನಿ. ಅಲ್ಲಿ ನೋಡು. ಹಾ ನೋಡಿ ಚೆನ್ನಾಗನ್ರ ಮತ್ತೆ. ನೋಡ್ರಿ ನಿಲ್ರಲ್ಲೇ ಒಂದ್ ನಿಲ್. ಅವ್ರ ಮುಗಳು ಕೊಡ್ದಾರ್ರಿ. ನೀವು ಬರ್ರಿ ಈ ಕಡೆ ಎದ್ ನಿಲ್ರಿ.
ಮನೀಷ್ ಬರಪ್ಪ ಸರ್. ಆಚೆ ಕಡೆ ಇದೆ ಹಾಂ ಇಡಿ ಮಾಡಿ. ಜಯ ಹಂಗ